ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನಿಲ್ಲಿ 1.5 ಲೋಟ, ಈ ಲೋಟದಲ್ಲಿ 1.5 ಲೋಟದಷ್ಟು ಅಕ್ಕಿಯನ್ನು ನೆನೆಸಿದ್ದೇನೆ ರೀ. ಅಂದರೆ ಇವತ್ತು ಈಸಿಯಾಗಿ ಉತ್ತಪ್ಪವನ್ನು ಮಾಡ್ಬೋದು ರೀ. ಇದು ನಾನು ರೇಷನ್ ಅಕ್ಕಿನೇ ತೊಗೊಂಡಿದ್ದೀನಿ, ಅಂದರೆ ರಾತ್ರಿ ನೆನೆಸಿದ್ದೀನಿ. ಇವಾಗ ಬೆಳಿಗ್ಗೆ ಮಾಡೋಕ್ಕೆ ಇವಾಗ ತುಂಬ ಸುಲಭವಾದದಂದ್ರೆ ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದಿರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಇಲ್ಲಿ ನೋಡ್ಬೋದು ರೀ, ನಾನು ಸ್ವಲ್ಪನೇ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಅಂದರೆ 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ. ನೋಡ್ಬೋದು ಇಲ್ಲಿ 1.5 ಟೇಬಲ್ ಸ್ಪೂನಷ್ಟು ಮೆಂತ್ಯ ರಾತ್ರಿ ನೆನೆಸ್ಕೊಂಡಿದ್ದೀನಿ ರೀ. ಇವಾಗ ಇಲ್ಲಿ ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ರೀ. ಇದಕ್ಕೇ ನೋಡಿರಿ, ನಾವು ಇಟ್ಕೊಂಡಿರುವಂತಹ ಮೆಂತ್ಯ ರೀ, ಮತ್ತು ಇದಕ್ಕೆ ನೋಡಿರಿ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, 1 ಸ್ಪೂನ್ ಹಾಕಬೇಕು ರೀ. ಇವಾಗ ಇದಕ್ಕೆ ನೋಡಿರಿ, ನಾನು 1 ಬೌಲು ಅನ್ನವನ್ನು ತೊಗೊಂಡಿದ್ದೆ. ರಾತ್ರಿ ಮಧ್ಯಾಹ್ನದಾಗ ಮಾಡಿಟ್ಟು ರಾತ್ರಿ ಯಾವುದೇ ಆಗಲಿ ಉಳಿದಿರುವಂತಹ ಅನ್ನವನ್ನು ಇದಕ್ಕೆ ಹಾಕ್ಕೊಳ್ಳೋಣ ರೀ. ಅಂದರೆ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈಗ ನೆನೆಸ್ಕೊಂಡಿರುವಂತಹ ಅಕ್ಕಿಯನ್ನು ಸಹ ಇದಕ್ಕೆ ಹಾಕ್ಕೊಳ್ಳೋಣ. ನಮ್ಮದು ಅಕ್ಕಿ ಎಲ್ಲ ಹಾಕ್ಕೊಂಡಾಗಿದೆ ರೀ. ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ಳೋಣ. ಹಾಕೊಂಡು ಇದು ನೈಸಾಗಿ ನಾವು ಮಿಕ್ಸಿ ಮಾಡ್ಬೇಕು ರೀ. ಇವಾಗ ನೋಡ್ಬೋದು ರೀ, ನಾನು ಇದನ್ನು ನೈಸಾಗಿಯೇ ಮಿಕ್ಸಿ ಮಾಡ್ಕೊಂಡಿದ್ದೇನೆ ರೀ. ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ ನಾವು. ಇವಾಗ ನಮ್ಮದು ಹಿಟ್ಟು ರೆಡಿಯಾಗಿದೆ ರೀ. ಇವಾಗ ಸ್ವಲ್ಪನೇ ನಾವು ಮಿಕ್ಸಿ ಜಾರನ್ನು ತೊಳ್ಕೊಂಡಿರ್ತೀವಿ ನೋಡಿರಿ, ಅದನ್ನು ನೀರನ್ನು ಸ್ವಲ್ಪನೇ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ನೋಡಿರಿ, ಒಂದು ಸ್ವಲ್ಪನೇ ಚಿಟಿಕೆಯಷ್ಟು ಅಡುಗೆ ಸೋಡಾವನ್ನು ಹಾಕ್ತಾಯಿದ್ದೇನೆ. ಅಡುಗೆ ಸೋಡಾ ಬೇಡ ಅಂತಂದರೆ ಏನೋ ಹಾಕೋಬೋದು ರೀ. 1/4 ಚಮಚದಷ್ಟು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಕಲಸಿ ಮಿಕ್ಸ್ ಮಾಡಿ ಇಟ್ಕೋಬೋದು. ನೋಡ್ಬೋದು ರೀ, ಒಂದು ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಇದನ್ನು ಇದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ರೀ. ಇದು ಬೇಗನೆ ಅಂದರೆ ನಮಗೆ 1 ಗಂಟೆ 1.5 ಗಂಟೆದಲ್ಲೇ ಮಾಡ್ಬೋದು. ಇದನ್ನು ನಾವು ಈ ಥರನೇ ರುಬ್ಬಿ ಈ ಥರ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಇವಾಗ ಇದನ್ನು ಚೆನ್ನಾಗಿ ನಾವು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇವೆ ರೀ. ನೋಡ್ಬೋದು ನಮ್ಮದು ಅಲ್ಲಿ ಬಬಲ್ಸ್ಗಳು ಬರ್ತಾ ಇದೆ, ಅಂದರೆ ಹಿಟ್ಟಿನಲ್ಲಿ ರೀ. ಅಂದರೆ ನಾವು ಇದನ್ನು ಒಂದು 2 ಅವರ್ಸನ್ನು ಬಿಡಬೇಕು ರೀ. ಟೈಮ್ ಇತ್ತು ಅಂದರೆ 2 ಅವರ್ಸ್ ಬಿಡ್ರಿ. ಇಲ್ಲ ಅಂದರೆ 1 ಅವರ್ ಇಲ್ಲ 1.5 ಅವರ್ನಲ್ಲಿ ನೀವು ಇದನ್ನು ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಈಗ ನಂಗೆ ಟೈಮ್ ಇದೆ, ಒಂದು 6 ಗಂಟೆಗೆ ಮಾಡಿದ್ದೀನಿ. ಇದು ಒಂದು 8 ಗಂಟೆಗೆ ಹಾಕಬೇಕಾಗುತ್ತೆ ನೋಡಿರಿ. ಹಾಗಾಗಿ ಇದನ್ನು ಒಂದು 2 ಅವರ್ಸ್ ಇಟ್ಕೊತಾ ಇದ್ದೀನಿ. ಇವಾಗ ನೋಡೋಣ ರೀ, ನಮ್ಮದು ಒಂದು 2 ಗಂಟೆ ಆಗಿದೆ. ಇದನ್ನು ಚೆನ್ನಾಗಿ ಈ ಥರನೇ ನಾವು ಮಿಕ್ಸ್ ಮಾಡೋಣ ರೀ. ತುಂಬ ಸುಲಭವಾದಂತಹ ವಿಧಾನದಲ್ಲಿ ಬೆಳಗ್ಗೆಗೆ ತಿಂಡಿ. ಇಲ್ಲಿ ನೋಡ್ಬೋದು ರೀ, ನಾನು ತವಾನ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೇನೆ. ಲೈಟಾಗಿ ಆಯಿಲನ್ನು ಹಚ್ಕೊಂಡಿದ್ದೇನೆ ರೀ. ಇವಾಗ ಸ್ವಲ್ಪನೇ ನಾವು ಇದಕ್ಕೆ ಆಯಿಲನ್ನು ಅಪ್ಲೈ ಮಾಡಿದ್ದೇವೆ ರೀ. ಇವಾಗ ನಾವು ಇದನ್ನು ಬ್ಯಾಟರನ್ನು ತೊಗೊಂಡು ಹಾಕೋಣ. ಇವಾಗ 1 ಸ್ಪೂನ್ನೇ ನಾನು ತೊಗೋತೇನೆ ರೀ ಸ್ಟಾರ್ಟಿಂಗು. ಅಂದರೆ ಈ ಥರ ತೊಗೊಂಡು ಜಸ್ಟ್ ಈ ಥರ ಮಾಡಿದ್ರೆ ಸಾಕು. ನೋಡ್ಬೋದು ನಮ್ಮದು ಪೂರ್ತಿ ಯಾವ ಥರ ಬರ್ತಾಯಿದೆ ಅಂತ್ರಿ. ಇವಾಗ ಇದನ್ನು ಸ್ವಲ್ಪ ಈ ಥರ ತೆರೆಗೆ ಹಾಕಿಸ್ಬಿಟ್ಟು ಇದ್ರ ಮೇಲೆ ಸ್ವಲ್ಪನೇ ನಾವು ಆಯಿಲನ್ನು ಹಾಕ್ಕೊಳ್ಳೋಣ ರೀ. ಈ ಥರ ಸುತ್ತ ಆಯಿಲ್ ಹಾಕ್ಕೊಂಡು ಇದನ್ನು ಸ್ವಲ್ಪನೇ ಮುಚ್ಚಿ 1 ನಿಮಿಷಗಳ ಕಾಲ ಬೇಯಿಸೋಣ. ಇವಾಗ ನಮ್ಮದು 1 ನಿಮಿಷಗಳ ಕಾಲ ಆಗಿದೆ ರೀ. ನೋಡ್ಬೋದು ನಮ್ಮದು ತುಂಬ ಒಂದು ಸುಲಭವಾದಂತಹ ವಿಧಾನದಲ್ಲಿ ನೋಡಿರಿ ನಾವು ಇರ್ತೀವೋ ಅದೇ ಥರನೇ ನಮಗೆ ಬೆಳಿಗ್ಗೆನೇ ಈ ಥರನೇ ನೋಡಿರಿ ಚೆನ್ನಾಗಿ ಈ ಕಡೆನೂ ತುಂಬ ಚೆನ್ನಾಗಿ ಕಲರ್ ಬಂದಿದೆ. ತುಂಬ ಸುಲಭವಾದಂಥ ವಿಧಾನದಲ್ಲಿ ಮಾಡ್ಬೋದು ರೀ. ನೋಡ್ಬೋದು ನಾವು ಇನ್ನೊಂದು ಹಾಕ್ಕೊಳ್ಳೋಣ. ತುಂಬ ಬೆಳಗಿನ ತಿಂಡಿ ಬೇಗ ಆಗಬೇಕು ನೋಡಿರಿ. ಒಂದೊಂದು ಸರ್ತಿ ನಾವು ನೆನೆಸೋದು ಮರ್ತಿದ್ದೇವೆ ಅಂದರೆ ಈ ಥರ ರಾತ್ರಿ ಈ ಥರ ನೆನೆಸ್ಬಿಟ್ಟು ಬೆಳಗ್ಗೆ ಟೈಮಿಗೆ ಇದು ನಮಗೆ ತುಂಬ ಈಸಿಯಾಗಿ ನೋಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ, ಬೇಗನೆ ನಮಗೆ ಇದು ರೆಡಿ ಆಗುತ್ತೆ ರೀ. ನೋಡ್ಬೋದು ಸ್ವಲ್ಪ ಹೊತ್ತು ನಾವು ಬಿಟ್ಟರೆ ತುಂಬ ಚೆನ್ನಾಗಿ ಈ ಥರನೇ ನಮಗೆ ಉತ್ತಪ್ಪ ಟೈಪು ರೆಡಿ ಆಗುತ್ತೆ ರೀ.
ಇವಾಗ ನೋಡ್ಬೋದು ರೀ ನಮ್ಮದು ರೆಡಿ ಆಗಿದೆ. ಇದು ತುಂಬ ಚೆನ್ನಾಗಿ ನೋಡ್ಬೋದು ರೀ, ಕಲರ್ನು ತುಂಬ ಚೆನ್ನಾಗಿ ಬಂದಿದೆ. ತುಂಬ ಸುಲಭವಾದಂಥ ವಿಧಾನದಲ್ಲಿ ಮಾಡ್ಬೋದು ರೀ. ನೋಡಿದ್ರಲ್ರಿ ನಮ್ಮದು ಸುಲಭವಾದಂತಹ ವಿಧಾನದಲ್ಲಿ ನಾನು ಇದನ್ನು ಉತ್ತಪ್ಪ ನೋಡಿರಿ ಸೇಮ್ ನಾವು ಹಿಂದಿನ ದಿವಸ ನೆನೆಸಿ ಯಾವ ಥರ ಮಾಡ್ತೀವಿ ರುಬ್ತೀವಿ ಅದೇ ಥರನೇ ನಮಗೆ ಇದು ರೆಡಿ ಆಗಿದೆ. ತುಂಬ ಸುಲಭವಾದಂತಹ ವಿಧಾನದಲ್ಲಿ ನೀವು ಮನೆಯಲ್ಲಿ ಒಂದು ಸತಿ ಮಾಡಿರಿ. ನಾನು ಇದಕ್ಕೆ ಬದನೆಕಾಯಿ ಪಲ್ಯವನ್ನು ಮಾಡಿದ್ದೇನೆ. ಚಟ್ನಿ ತಿಂದು ಬೇಜಾರಾದಾಗ ಈ ಥರ ಒಂದು ಪಲ್ಯವನ್ನು ಮಾಡಿದ್ರೆ ಇದಕ್ಕೆ ಟೇಸ್ಟು ಚೆನ್ನಾಗಿರುತ್ತೆ ರೀ. ನೋಡ್ಬೋದು ತುಂಬ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಅಂಥೇಳಿ ನಾನು ಇದನ್ನು ಮಾಡಿದ್ದೇನೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.